ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ಮುರ್ಗೋಡ್. ಸದ್ಯಕ್ಕೆ ನನ್ನ ವಿಡಿಯೋಸಲ್ಲಿ ನಿಮಗೆ ನ್ಯೂಮರಾಲಜಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈಗಾಗಲೇ 1, 2 ನಂಬರ್ಗೆ ನ್ಯೂಮರಾಲಜಿನಲ್ಲಿ ಯಾವ್ಯಾವ ಅರ್ಥಗಳಿವೆ, ಅವರ ಗುಣಲಕ್ಷಣಗಳೆಲ್ಲ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವತ್ತು ನಾನು ನಂಬರ್ 3 ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಡೆಸ್ಟಿನಿ ನಂಬರ್ ಅಥವಾ ಬರ್ತ್ ನಂಬರ್ 3ರ ಗುಣಗಳು ಹೇಗಿರುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಂಬರ್ 3 ಅದು ಜುಪಿಟರ್ ಅಥವಾ ಗುರುವಿನ ಒಂದು ಸಂಖ್ಯೆ ಆಗಿದೆ. ಇದರಲ್ಲಿ ಹುಟ್ಟಿರುವವರು ಯಾವಾಗಲೂ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತಾರೆ ಮತ್ತು ತಮ್ಮ ಸುತ್ತಮುತ್ತಲು ಇರುವವರನ್ನೆಲ್ಲ ತುಂಬ ಖುಷಿಯಾಗಿ ಇಡೋಕ್ಕೂ ಕೂಡ ಇಷ್ಟಪಡ್ತಾರೆ. ಯಾರು ಗೊತ್ತಿಲ್ಲದವ್ರನ್ನೂ ಸಹ ಹೋಗಿ ಮಾತಾಡಿಸಿ ಅವರಲ್ಲಿ ಒಂದು ಖುಷಿ ತುಂಬುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಮತ್ತು ತಮ್ಮ ಮುಂದೆ ತಪ್ಪು ನಡೀತಾ ಇದ್ದರೆ ಅದು ಗೊತ್ತಿಲ್ಲದೆ ಇರೋರು ಆಗಿದ್ರೂ ಸಹ ಅವರನ್ನು ಹೋಗಿ ಒಂದು ಸರಿಯಾದ ಹಾದಿಯಲ್ಲಿ ತರುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಹಲವಾರು ಜನರ ಜೀವನವನ್ನು ಸುಧಾರಿಸುವಂಥ ಕೆಲಸ ಇವರು ಮಾಡ್ತಾ ಇರ್ತಾರೆ. ಆ್ಯಸ್ ಅ ಟೀಚರ್, ಗೈಡ್ ಅಥವಾ ಒಬ್ಬ ಫ್ರೆಂಡ್ ಆಗಿ ಎಲ್ಲಿ ತಮಗೆ ಸಾಧ್ಯನೋ ಅಲ್ಲೆಲ್ಲ ಖುಷಿ ಹರಡೋ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ತಮಗೆ ಸಾಧ್ಯನೋ ಅಲ್ಲೆಲ್ಲ ತಪ್ಪುಗಳನ್ನು ತಿದ್ದುವಂತಹ ಕೆಲಸ ಇವರು ಮಾಡ್ತಾರೆ. ಸಂಖ್ಯೆ 3 ಅದು ಗುರುವಿನ ನಂಬರ್ ಅಂತ ಹೇಳಿದೆ. ದೇ ಆರ್ ಬಾರ್ನ್ ಲೀಡರ್ಸ್. ಹುಟ್ಟುತ್ತಾನೆ ಒಬ್ಬ ನಾಯಕತ್ವದ ಗುಣವನ್ನು ಇವರು ಹೊಂದಿರ್ತಾರೆ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಯಶಸ್ಸನ್ನು ತಮ್ಮದಾಗಿಸ್ಕೊಳ್ತಾ ಇರ್ತಾರೆ. ಏನನ್ನ ಬೇಕಾದರೂ ಸಾಧಿಸುವಂಥ ಉತ್ಸಾಹವನ್ನು ಇವರು ಯಾವಾಗಲೂ ತಮ್ಮಲ್ಲಿ ತುಂಬಿಕೊಂಡಿರ್ತಾರೆ. ಯಾವುದೋ ಒಂದು ಪ್ಲಾನಿಂಗ್ ಮಾಡಬೇಕಾದ್ರೆ ಎಲ್ಲರೂ ಫಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಇವರು 3rd, 4th, 5th ಲೆವೆಲಲ್ಲಿವರೆಗೂ ಥಿಂಕ್ ಮಾಡಿ ಆ ಕೆಲಸವನ್ನು ಬಿಡದೆ ಸಾಧಿಸುವಂಥವರು ಆಗಿರ್ತಾರೆ. ಇವರು ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಒಂದೇ ಬಾರಿಯಲ್ಲಿ ಹಲವಾರು ಕೆಲಸಗಳನ್ನ ಇವರು ಮಾಡ್ತಿರ್ತಾರೆ. ಇವರು ನಿಸ್ವಾರ್ಥಿಯಾಗಿ ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತಾರೆ. ತಾವಿರೋ ಕಡೆ ಯಾವಾಗಲೂ ಖುಷಿ ವಾತಾವರಣ ಇರೋ ಹಾಗೆ ಇವರು ನೋಡ್ಕೊಳ್ತಿರ್ತಾರೆ. ಅಷ್ಟೇ ಅಲ್ಲದೆ ಇವ್ರಿಗೆ ದೂರದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಮುಂದೆ ಏನಾಗಬಹುದು ಅನ್ನೋದನ್ನು ಈಗಲೇ ಅವರು ಊಹಿಸಬಲ್ಲವರಾಗಿರ್ತಾರೆ. ಹಾಗಾಗಿ ಅವರ ಪ್ಲಾನಿಂಗ್ಸ್, ಅವರ ಒಂದು ಐಡಿಯಾಸ್ ಯಾವಾಗಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಿಂದ ತುಂಬ ಚೆನ್ನಾಗಿ ಅವ್ರಿಗೆ ಯಶಸ್ಸು ಸಿಗ್ತಾ ಇರುತ್ತೆ. ಸಂಖ್ಯೆ 3ರಲ್ಲಿ ಹುಟ್ಟಿರುವವರಿಗೆ ಲೈಫ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಇರುತ್ತೆ. ಯಾರಾದರೂ ಲೈಫ್ ಲೆಸನ್ನ ಕಲಿಬೇಕು ಅಂತ ಇದ್ರೆ ಈ ಸಂಖ್ಯೆ 3ರಲ್ಲಿ ಹುಟ್ಟಿರುವವರ ಜೊತೆ ಹೋಗಿ ಕುಳಿತು ಒಂದಷ್ಟು ಸಮಯ ಕಳೆದ್ರೆ ಸಾಕು. ಅವರು ಯಾವ್ಯಾವ ಹಾದಿನ ದಾಟ್ಕೊಂಡು ಬಂದು ಒಂದು ಯಶಸ್ಸನ್ನು ಪಡ್ಕೊಂಡು ಅಂತ ತಿಳ್ಕೊಂಡ್ರೆ ಸಾಕು. ಆ ಬೇರೆಯವರಲ್ಲಿ ಆ ಶಕ್ತಿಯನ್ನು ತುಂಬುವಂತಹ ಕೆಲಸ ಕೂಡ ಇವರು ಮಾಡ್ತಾರೆ. ಇವರಿಗೆ ಯಶಸ್ಸು ಜೊತೆಗೆ ಕಷ್ಟಗಳು ಇರುತ್ತೆ, ಆದರೆ ಅದನ್ನು ಎದುರಿಸೋದು ಹೇಗೆ ಅನ್ನೋದು ಕೂಡ ಇವರಿಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಅದನ್ನು ಎದುರಿಸಿ ಯಶಸ್ಸನ್ನು ಪಡ್ಕೊಂಡಿರ್ತಾರೆ. ಸೊ ಇಂಥವ್ರ ಜೊತೆ ಕೂತು ಮಾತಾಡಿದ್ರೆ ಸಾಕು, ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ರೆ ಸಾಕು, ಯಶಸ್ಸನ್ನು ಹೇಗೆ ತಲುಪೋದು ಅಂತ ಹೇಳಿ ಇವರು ನಮಗೆ ತಿಳಿಸ್ಕೊಡ್ತಾರೆ. ಇವರಲ್ಲಿರೋ ಇನ್ನೊಂದು ಒಳ್ಳೆಯ ಗುಣ ಅಂತಂದರೆ ಇವರು ತಾವು ದುಡಿದಿದ್ದನ್ನೆಲ್ಲ ತಮಗಾಗಿ ಮತ್ತು ತಮ್ಮವರಿಗಾಗಿ ಮಾತ್ರ ಖರ್ಚು ಮಾಡ್ತಾರೆ. ತಮ್ಮವರನ್ನು ಖುಷಿ ಪಡಿಸೋದು ಅಂದರೆ ಇವ್ರಿಗೆ ತುಂಬ ಇಷ್ಟ. ಹಾಗಾಗಿ ತಾವು ದುಡಿದಿದ್ದನ್ನೆಲ್ಲ ತಮ್ಮವರನ್ನು ಖುಷಿ ಪಡಿಸೋದಕ್ಕೋಸ್ಕರ ಮಾತ್ರ ಇವರು ಖರ್ಚು ಮಾಡ್ತಿರ್ತಾರೆ. ಸಂಖ್ಯೆ 3ರಲ್ಲಿ ಹುಟ್ಟಿರುವವರ ವೀಕ್ನೆಸ್ ನೋಡೋದಾದರೆ ಅವರು ತುಂಬ ಎಮೋಷ್ನಲ್. ಅವ್ರ ಫೀಲಿಂಗ್ಸ್ನ ಹೈಡ್ ಮಾಡೋಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಅವ್ರ ಫೀಲಿಂಗ್ಸ್ನ ಕೆಲವು ಸರಿ ಶೇರ್ ಮಾಡ್ಕೊಳ್ತಿರ್ತಾರೆ. ಜೊತೆಗೆ ಇವರು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಳ್ತಾರೆ. ಇದು ಕೇವಲ ಪರ್ಸ್ನಲ್ ಲೈಫಲ್ಲಿ, ಒಂದು ರಿಲೇಷನ್ಶಿಪ್ಪಲ್ಲಿ ಮಾತ್ರನೇ. ಕೆಲಸಕ್ಕೆ ಅಂತ ಬಂದು ನಿಂತಾಗ ಅಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ಪರ್ಸ್ನಲ್ಗಿಂತ ಪ್ರೊಫೆಷನಲ್ ಲೈಫ್ಗೆ ಅವರು ತುಂಬ ಒತ್ತು ಕೊಡ್ತಾರೆ. ಅಲ್ಲಿ ಎಲ್ಲ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತಾರೆ. ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅವ್ರಿಗೆ ಆ ಇನ್ಸೆಕ್ಯೂರಿಟಿ ಕಾಡ್ತಿರುತ್ತೆ. ದೇ ಕ್ಯಾನ್ ಫೀಲ್ ಎನರ್ಜೀಸ್ ಅಂತಂದರೆ ಈಗ ಕೆಲವರು ಹೊರಗಡೆ ಒಂದು ಮಾತಾಡ್ತಾರೆ, ಒಳಗಡೆ ಒಂದು ಮಾತಾಡ್ತಿರ್ತಾರಲ್ಲ, ಅವ್ರನ್ನ ನೋಡಿದ ತಕ್ಷಣ ಇವ್ರಿಗೆ ಗೊತ್ತಾಗತ್ತೆ, ಇಲ್ಲ ಇವ್ರ ಮುಖದಲ್ಲೇ ಬೇರೆ ಇದೆ, ಆದರೆ ಅವ್ರ ಒಳಗಡೆನೇ ಬೇರೆ ಇದೆ ಅಂತ ಕಂಡುಹಿಡಿಯುವಂತಹ ಶಕ್ತಿ ಇವರಿಗಿರುತ್ತೆ. ಸೊ ಇವ್ರ ಜೊತೆ ಮಾತಾಡುವಾಗ ತುಂಬ ಹುಷಾರಾಗಿರ್ಬೇಕಾಗತ್ತೆ. ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಇವ್ರ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಈಸಿಯಾಗಿ. ಅಲ್ಲದೆ ಇವರು ತಮ್ಮ ಗುಣವನ್ನು ಹೇಗಿಟ್ಕೊಂಡಿದ್ದಾರೆ ಅಂತಂದರೆ ಹೊರಗಡೆ ಒಂದು ಒಳಗಡೆ ಒಂದು ಮಾತಾಡುವಂತಹ ಗುಣ ಇವರಲ್ಲಿ ಇರಲ್ಲ. ಅವ್ರ ಒಳಗಡೆ ಮನಸ್ಸಲ್ಲಿ ಏನಿರುತ್ತೋ ಅದೇ ಬಾಯಿಂದ ಹೊರಗಡೆ ಬರುತ್ತೆ. ಸೊ ಇವರಲ್ಲಿ ಡಬಲ್ ಕ್ಯಾರೆಕ್ಟರ್ ಇಲ್ಲ. ಜೊತೆಗೆ ಶೋ ಆಫ್ ಮಾಡೋದಿಲ್ಲ, ಬೇರೆ ಯಾರಿಗೋಸ್ಕರನೋ ಅಂತ ಹೇಳಿ ತಾನು ಬದುಕೋದಿಲ್ಲ. ತನ್ನ ಬದುಕನ್ನು ತನಗಾಗಿ ಬದುಕೋವರು ಸಂಖ್ಯೆ 3ರಲ್ಲಿ ಹುಟ್ಟಿರುವವರಾಗಿರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಧು ಅಥವಾ ಗುರುವಿನ ಗುಣ ಇವರಲ್ಲಿ ಇರುತ್ತೆ. ಯಾರಿಗೆ ಬೇಕಾದರೂ ಒಂದು ಒಳ್ಳೆ ಹಾದಿಯನ್ನು ತೋರಿಸಿ ಅವರಿಗೆ ಗೈಡ್ ಮಾಡಿ ಅವರನ್ನು ಒಳ್ಳೆಯ ದಾರಿಗೆ ತರುವಂತಹ ಕೆಲಸವನ್ನು ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ. ಅಂತಂದರೆ ಯಾರನ್ನ ಬೇಕಾದರೂ ತಿದ್ದಿ ಬುದ್ಧಿ ಹೇಳಿ ಅವರನ್ನು ಒಂದು ಒಳ್ಳೆಯ ಹಾದಿ ಕಡೆಗೆ ಎಳ್ಕೊಂಡು ಬರುವಂತಹ ಶಕ್ತಿ ಇವರಿಗಿರುತ್ತೆ. ಈ ಬರ್ತ್ ಸಂಖ್ಯೆ 3ರಲ್ಲಿ ಇರುವಂತಹ ಡಿಸೀಸಸ್ ನೋಡೋದಾದರೆ ಇವ್ರಿಗೆ ಸ್ಕಿನ್ ಅಲರ್ಜೀಸ್, ಯೂರಿನ್ ಇನ್ಫೆಕ್ಷನ್ ಇವೆಲ್ಲ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಅಂತಂದರೆ ಅವರು ಯೆಲ್ಲೋ ಕಲರಲ್ಲಿ ಇರುವಂತಹ ಫುಡ್ಗಳನ್ನ ಸೇವಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬನಾನಾ, ಕಾರ್ನ್, ಆಮೇಲೆ ಹಳದಿ ಬಾತ್ ಅಂತಂದರೆ
ಅರಿಶಿನಾನ ಸ್ನಾನ ಮಾಡುವಂತಹ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಹಾಕ್ಬಿಟ್ಟು ಅದನ್ನು ಸ್ನಾನ ಮಾಡೋದ್ರಿಂದ ಇವರಿಗೆ ಈ ಡಿಸೀಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸಂಖ್ಯೆ 3ರಲ್ಲಿ ಹುಟ್ಟಿರುವವರು ಯಾರಿಗೂ ಯೆಲ್ಲೋ ಕಲರಲ್ಲಿ ಇರೋದನ್ನ ಏನೂ ಕೂಡ ದಾನ ಮಾಡಬಹುದು. ವಸ್ತು ಆಗಿರ್ಬೋದು ಅಥವಾ ವಸ್ತ್ರ ಆಗಿರಬಹುದು ಅಥವಾ ಫುಡ್ ಆಗಿರ್ಬೋದು, ಇಂಥವನ್ನ ಯೆಲ್ಲೋ ಕಲರಲ್ಲಿ ಯಾವುದಿರುತ್ತೋ ಅದನ್ನ ದಾನ ಮಾಡೋದು ಕಡಿಮೆ ಮಾಡಬೇಕು. ಯಾಕಂದ್ರೆ ಇವರ ಸಂಖ್ಯೆ ಗುರುವಿನಲ್ಲಿದೆ. ಗುರುವಿನ ಬಣ್ಣಕ್ಕೆ ನೋಡೋದಾದ್ರೆ ಯೆಲ್ಲೋ ಕಲರ್ ಬರುತ್ತೆ. ನೀವೇ ಅದನ್ನ ನಿಮ್ಮ ಕೈಯಾರೆ ಕೊಟ್ಟರೆ ನಿಮಗೆ ಬೇಕಾಗಿರೋ ಎನರ್ಜಿನ ನೀವೇ ಇನ್ನೊಬ್ರಿಗೆ ಪಾಸ್ ಮಾಡಿದ ಹಾಗೆ, ಅಂತ ಬೇಡ ಅಂತ ಕೊಟ್ಟ ಹಾಗೆ. ಹಾಗಾಗಿ ಯೆಲ್ಲೋ ಕಲರಲ್ಲಿ ಇರುವಂತಹ ವಸ್ತುಗಳನ್ನ ಅಥವಾ ಫುಡ್ಡನ್ನು ಯಾರಿಗೂ ದಾನ ಮಾಡಬೇಕು. ಇವರಿಗೆ ಹೊಂದುವಂಥ ಕಲರ್ ಬಗ್ಗೆ ನೋಡೋದಾದರೆ ಯೆಲ್ಲೋ, ಮೆಜಂತಾ, ಪಿಂಕ್, ಆರೆಂಜ್ ಇವೆಲ್ಲ ಬಣ್ಣಗಳು ಇವ್ರಿಗೆ ಹೊಂದುತ್ತೆ. ಮತ್ತು ಇವ್ರಿಗೆ ಸೂಟ್ ಆಗುವಂಥ ಜೆಮ್ಸ್ ನೋಡೋದಾದರೆ ಪುಕ್ರಾಸ್ ಮತ್ತು ಆ್ಯಂಬರ್ ಇವೆರಡು ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂತಹ ಜೆಮ್ಸ್ಗಳು. ಜೊತೆಗೆ ಇವರು ಏನೂ ಎಕ್ಸ್ಟ್ರಾ ಪವರ್ಸ್ ಬೇಕು ಅಂತ ಏನೂ ಇಲ್ಲ. ಇವ್ರಿಗೆ ಏನೇ ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಬಾಡಿನಲ್ಲಿ ಕ್ರಿಯೇಟ್ ಆಗಬೇಕು ಅಥವಾ ಮುಂಚೆ ನಾನು ಹೇಳಿದೆ ಕೆಲವ್ರಿಗೆ ಒಂದು ನಿಸರ್ಗದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ, ಬಟ್ ಇವ್ರಿಗೆ ಅದೆಲ್ಲ ಮಾಡೋ ಅಷ್ಟೇನೂ ಇಲ್ಲ. ಇವರು ಜಸ್ಟ್ ಒಂದು ಆರೆಂಜ್ ಕಲರ್ ತಿಲಕನ ಹಚ್ಕೊಂಡ್ರೆ ಸಾಕು, ಅವರಲ್ಲಿ ಒಂದು ಎಲ್ಲಿಲ್ಲದಂತಹ ಶಕ್ತಿ ಇವರಲ್ಲಿ ಮೂಡಿ ಬರುತ್ತೆ. ಅಂದರೆ ಯಾವಾಗ ಎಮೋಷ್ನಲಿ ತುಂಬ ವೀಕ್ ಆಗಿರ್ತಾರೆ, ಯಾವಾಗ ಅವ್ರಿಗೆ ಒಂಟಿತನ ಕಾಡ್ತಿರತ್ತೆ, ಇಂಥ ಸಮಯದಲ್ಲಿ ಅವರು ದಿನ ಆರೆಂಜ್ ಕಲರ್ ತಿಲಕ ಹಚ್ಕೊತಾ ಬಂದರೆ, ಅಥವಾ ಆಂಜನೇಯ ಹತ್ರನೂ ಸಿಗತ್ತೆ, ಆಂಜನೇಯ ದೇವಸ್ಥಾನದಲ್ಲೆಲ್ಲ ಸಿಗತ್ತಲ್ಲ, ಆ ತಿಲಕವನ್ನು ಹಚ್ಕೊಳ್ತಾ ಬಂದರೆ ಇವರಲ್ಲಿ ಒಂದು ಪಾಸಿಟಿವ್ ವೈಬ್ ಅಥವಾ ಆ ಎನರ್ಜಿ ಕೂಡ ಉತ್ಪತ್ತಿ ಆಗುತ್ತೆ. ಇದಿಷ್ಟು ಸಂಖ್ಯೆ 3ರಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು. ಇದರಲ್ಲಿ 100% ಇರತ್ತೆ ಅಂತ ನಾನು ಹೇಳೋದಿಲ್ಲ. 50 to 60% ಅಂತೂ ಈ ರೀತಿ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತೆ. ಈ ರೀತಿ ಗುಣಗಳು ನಿಮ್ಮಲ್ಲೂ ಇದೆ, ನಿಮ್ಮದು ಡೆಸ್ಟಿನಿ ನಂಬರ್ ಅಥವಾ ನಿಮ್ಮ ಬರ್ತ್ ನಂಬರ್ 3 ಆಗಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದು ನಿಜಾನೋ ಇಲ್ವೋ ಅದು ಕೂಡ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.